ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಮಂಡ್ಯ ಧ್ವಜ ದಂಗಲ್ನಲ್ಲಿ ರಾಜಕೀಯ ಸ್ಫೋಟ. ಮಂಡ್ಯ ಅಭಿವೃದ್ಧಿ ಚರ್ಚೆಗೆ ಚಲುವರಾಯಸ್ವಾಮಿಗೆ ಪಾಂತಾಹ್ವಾನ ನೀಡಿದ್ದಾರೆ. ಮಂಡ್ಯ ಧ್ವಜ ದಂಗಲ್ನಲ್ಲಿ ರಾಜಕೀಯ ಸ್ಫೋಟ. ಜೆಡಿಎಸ್ ನಾಯಕರಿಂದ ಉಸ್ತುವಾರಿ ಸಚಿವರಿಗೆ ಸವಾಲ್, ಚಲುವರಾಯಸ್ವಾಮಿಗೆ ಸವಾಲ್. ಮಂಡ್ಯದಲ್ಲಿ ಇದೀಗ ಶುರುವಾಯಿತು ಅಭಿವೃದ್ಧಿ ಸಂಘರ್ಷದ ಜಟಾಪಟಿ. ದಿನಾಂಕ ಸಮಯ ನಿಗದಿ ಮಾಡಿ ಚರ್ಚೆಗೆ ತೊಡೆ ತಟ್ಟಿದ್ದಾರೆ. ಚರ್ಚೆಗೆ ನಾವು ಸಿದ್ಧ ಎಂದು ಹೇಳಿದ್ದಾರೆ. ದಿನಾಂಕ ಸಮಯ ನಿಗದಿ ಮಾಡಿ ಚರ್ಚೆಗೆ ನಾವು ಸಿದ್ಧ ಅಂತ ಮಂಡ್ಯದ ಜೆಡಿಎಸ್ ನಾಯಕರು ಹೇಳಿದ್ದಾರೆ. ಮಂಡ್ಯ ಅಭಿವೃದ್ಧಿ ಚರ್ಚೆಗೆ ಪಾಂತಾಹ್ವಾನ. ಮಂಡ್ಯ ಧ್ವಜದಂಗಲಲ್ಲಿ ರಾಜಕೀಯ ಸ್ಫೋಟ. ಉಂಡ ಹೊಟ್ಟೆ ಮುಂದಿಟ್ಟುಕೊಂಡು ಮಾತಾಡ್ತಾ ಇದ್ದಾರೆ. ಧ್ವಜ ಧರ್ಮ ಯುದ್ಧ ಯಾವ ರೀತಿ ಸಾಗ್ತಾ ಇದೆ ಗಮನಿಸಿ. ಇದೀಗ ಜೆಡಿಎಸ್ನ ಎಲ್ಲ ನಾಯಕರು ಚಲುವರಾಯಸ್ವಾಮಿಯವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ನೀವು ನಾಟಿ ಬ್ರೀಡ್, ಹೈಬ್ರಿಡ್ ಎಂದು ಮಾತಾಡ್ತೀರಾ? ದೇವೇಗೌಡರ ಆಶೀರ್ವಾದದಿಂದ ನೀವು ಬೆಳೆದಿದ್ದೀರಿ. ಮಂಡ್ಯ ಅಭಿವೃದ್ಧಿ ಚರ್ಚೆಗೆ ಚಲುವರಾಯಸ್ವಾಮಿಗೆ ಆಹ್ವಾನ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರಿಂದ ಉಸ್ತುವಾರಿ ಸಚಿವರಿಗೆ ಸವಾಲ್. ಮಂಡ್ಯದಲ್ಲಿ ಶುರುವಾಯಿತು ಅಭಿವೃದ್ಧಿ ಸಂಘರ್ಷದ ಜಟಾಪಟಿ. ದಿನಾಂಕ ಸಮಯ ನಿಗದಿ ಮಾಡಿ ಚರ್ಚೆಗೆ ನಾವು ಸಿದ್ಧ. ಕೆರೆಗೋಡ್ನಲ್ಲಿ ಹನುಮ ಧ್ವಜ ಇಳಿಸಿದ್ಯಾಕೆ? ಮಧ್ಯಾಹ್ನ ರಾಷ್ಟ್ರ ಬಾವುಟ ಹಾರಿಸಿದ್ಯಾಕೆ? ಇದೇನಾ ನೀವು ರಾಷ್ಟ್ರ ಬಾವುಟಕ್ಕೆ ಕೊಡೋ ಗೌರವ? ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕರ ಸವಾಲು. ಚಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡರು ಇದೇ ನಾಗಮಂಗಲದಲ್ಲಿ ಇವರ ವಿರುದ್ಧ ಸ್ಪರ್ಧೆ ಮಾಡಿದಂಥವ್ರು. ಕಳೆದ ಬಾರಿ ಗೆದ್ದಿದ್ರು, ಈ ಬಾರಿ ಸೋತಿದ್ದಾರೆ. ಮಾತನಾಡಿದ್ದಾರೆ, ಕೇಳೋಣ. ಕೆರಗೋಡ್ ಪ್ರಕರಣ ಮೊನ್ನೆ ಇಳೆಯಾಗಿ ಬಿಡಿಸಿ ಹೇಳಿದ್ವಿ. ನಾವು ಯಾವ ಹಿಂದೂ ವಿರೋಧಿಗಳು ಅಲ್ಲ, ಯಾವ ಬಾವುಟದ ವಿರೋಧಿಗಳು ಅಲ್ಲ. ಆಮೇಲೆ ಹಿಂದುತ್ವಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದು ಫ್ಲಾಗ್ ಇಲ್ಲ. ಇರೋದು ಒಂದೇ ಒಂದು ರಾಷ್ಟ್ರಧ್ವಜ, ಅದು ಬಿಟ್ಟರೆ ಕನ್ನಡ ಧ್ವಜ. ಅವೆರಡೇ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು. ಅಲ್ಲಿ ಪಂಚಾಯತಿನಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಆರಿಸ್ತೀನಿ ಅಂತೇಳಿ ಒಪ್ಪಿಗೆ ತಗೊಂಡಿದ್ದಾರೆ. ಅದಾದಮೇಲೆ ಅವರು ಅದನ್ನು ಬಿಟ್ಟು ಬೇರೆ ಧ್ವಜ ಆರಿಸಿದಾಗ ಮತ್ತು ಅದನ್ನು ಅವರು ಅಧಿಕಾರಿಗಳ ಲೆವೆಲಲ್ಲೇ ಚರ್ಚೆ ಮಾಡಿ 25ನೇ ತಾರೀಕು ಅದನ್ನು ವಜಾ ಮಾಡಿದ್ದಾರೆ. ಅವರ ಯಾರು ಪಂಚಾಯಿತಿಯ ತೀರ್ಮಾನವನ್ನು ತಾಲೂಕ್ ಪಂಚಾಯತಿ ಅಡ್ಮಿನಿಸ್ಟ್ರೇಟಿವ್ ವಜಾ ಮಾಡಿದ್ದಾರೆ. 26 ಬೆಳಗ್ಗೆ ರಾಷ್ಟ್ರಧ್ವಜ ಅವರೇ ಏರಿಸಿದ್ದಾರೆ. ತಿರ್ಗಾ 26 ಸಾಯಂಕಾಲ. ಈಗ ನೋಡಿ ಸರ್, ಒಂದು ನಿಮಿಷ, ಅದಕ್ಕೆ ಹೇಳ್ತಿರೋದು, ದಯಮಾಡಿ ನೀವು ಕರೀರಿ. ಈ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ದಾರೆ, ನಮ್ಮ ಜನತಾ ಪರಿವಾರ ಅಸ್ತಿತ್ವಕ್ಕೆ ದೇವೇಗೌಡರು ರಾಮಕೃಷ್ಣ ಹೆಗಡೆಯವರ ಕಾಲದಿಂದ ಕಾಂಗ್ರೆಸ್ಗೆ ವಿರುದ್ಧವಾಗಿ ಜನತಾ ಪರಿವಾರದ ಸರ್ಕಾರಗಳು ಬಂದ ಮೇಲೆ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವತ್ತಿಂದ ಇವತ್ತಿನ ತನಕ ಅವರು ನಾವು ಇಬ್ಬರು ಹೆಂಗೆ ಕೂತ್ಕೊಳ್ಳೋಣ, ನೀವು ಕೂತ್ಕೊಳ್ಳಿ, ನಾನು ಅಂಕಿ ಅಂಶವನ್ನು A to Z ಕೊಡ್ತೀನಿ, ಅವರು ಕೊಡಲಿ. ಈಗ ನೋಡಿ ಸರ್, ಒಂದು ನಿಮಿಷ, ಅದಕ್ಕೆ ಹೇಳ್ತಿರೋದು, ದಯಮಾಡಿ ನೀವು ಕರೀರಿ. ಈ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ದಾರೆ, ನಮ್ಮ ಜನತಾ ಪರಿವಾರ ಅಸ್ತಿತ್ವಕ್ಕೆ ದೇವೇಗೌಡರು ರಾಮಕೃಷ್ಣ ಹೆಗಡೆಯವರ ಕಾಲದಿಂದ ಕಾಂಗ್ರೆಸ್ಗೆ ವಿರುದ್ಧವಾಗಿ ಜನತಾ ಪರಿವಾರದ ಸರ್ಕಾರಗಳು ಬಂದ ಮೇಲೆ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವತ್ತಿಂದ ಇವತ್ತಿನ ತನಕ ಅವರು ನಾವು ಇಬ್ಬರು ಹೆಂಗೆ ಕೂತ್ಕೊಳ್ಳೋಣ, ನೀವು ಕೂತ್ಕೊಳ್ಳಿ, ನಾನು ಅಂಕಿ ಅಂಶವನ್ನು A to Z ಕೊಡ್ತೀನಿ, ಅವರು ಕೊಡಲಿ. ಈಗ ನೋಡಿ ಸರ್, ಒಂದು ನಿಮಿಷ, ಅದಕ್ಕೆ ಹೇಳ್ತಿರೋದು, ದಯಮಾಡಿ ನೀವು ಕರೀರಿ. ಈ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ದಾರೆ. ಕೆರಗೋಡ್ನಲ್ಲಿ ಹನುಮ ಧ್ವಜ ಇಳಿಸದ್ಯಾಕೆ ಅನ್ನೋ ಪ್ರಶ್ನೆ ಮತ್ತೊಮ್ಮೆ. ಮಧ್ಯಾಹ್ನ ರಾಷ್ಟ್ರ ಬಾವುಟವನ್ನು ಹಾರಿಸದ್ಯಾಕೆ? ಇದೇನಾ ನೀವು ರಾಷ್ಟ್ರ ಬಾವುಟಕ್ಕೆ ಕೊಡುವ ಗೌರವ? ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕರು ಸವಾಲ್ ಹಾಕಿದ್ದಾರೆ. ಚಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಪೊಲೀಸ್ ಬಿಟ್ಟು ಜನರಿಗೆ ಲಾಠಿ ಚಾರ್ಜ್ ಅನ್ನ ಕೊಡಿಸಿದ್ದೀರಿ. ಜೆಡಿಎಸ್ ಕಾಲದಲ್ಲಿ ಮಂಡ್ಯ ಅಭಿವೃದ್ಧಿಯ ಪೂರಕವಾಗಿತ್ತು, ಆದರೆ ಇದೀಗ ಪೊಲೀಸರನ್ನ ಬಿಟ್ಟು ಜನರ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದೀರಿ ಅನ್ನೋ ಗಂಭೀರ ಆರೋಪ.
ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು, ತಾವು ಈ ಸಭೆಯನ್ನು ರದ್ದು ಮಾಡಿದ್ದೀವಿ ಅಂತಕ್ಕಂಥ ಮಾಡಿದಾರಲ್ಲ, ಸದಸ್ಯರಿಗೆ ನೋಟಿಸ್ ಕೊಟ್ಟು ಮೀಟಿಂಗ್ ಮಾಡಿದ್ದೀರಾ? ಆಯಿತು, ರದ್ದು ಮಾಡಿ. ಭಗವಾನ್ ಧ್ವಜ ತಪ್ಪೇ ಇರ್ಬೋದು. ನೀವು ರೆಸೊಲ್ಯೂಷನ್ ಆಗಿ ರದ್ದುಪಡಿಸಿದ ಮೇಲೆ ಮುಂದಿನ ಕಾನೂನು ಕ್ರಮ ಏನು? ಆಯಾ ಭಗವಧ್ವಜ ಆಯಾ ಸಂಸ್ಥೆಯವರಿಗೆ ನೋಟಿಸ್ ಕೊಟ್ಟು ಸಮಜಾಯಿಸಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ಕುಳಿತುಕೊಂಡು ತೆಗೆದಿರಿ, ಯಾರ್ದು ಈ ಸಮಸ್ಯೆನ ಉದ್ಭವ ಆಗ್ತಿರ್ಲಿಲ್ಲ. ನೀವು ಶಾಸಕರಿದ್ದೀರಿ, ಶಾಸಕರ ಜವಾಬ್ದಾರಿ ಏನು? ಈ ರೀತಿಯ ಸಮಸ್ಯೆ ಉದ್ಭವ ಆದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಕೂತ್ಕೊಂಡು ಏನು ತಪ್ಪಾಗಿದೆ, ಏನಾಗಿದೆ ಅಂತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ? ನಾನು ನಿಮಗೆ ನೇರವಾಗಿ ಆಪಾದನೆ ಮಾಡ್ತೀನಿ. ಮಂಡ್ಯ ಜಿಲ್ಲಾಧಿಕಾರಿ, ಮಂಡ್ಯ CEO, AC, ತಹಸೀಲ್ದಾರ, EO ಇಷ್ಟು ಜನನ ಕುಳಿತುಕೊಂಡು ಯಾವ್ಯಾವ ರೀತಿ ಅದನ್ನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ನಿಮಗೆ ದಾಖಲೆ ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಅವ್ರು ಎಲ್ಲೆಲ್ಲಿ ತಪ್ಪುಗಳು ಏನೇನಾಗಿದ್ದಾವೆ ಅಂತಕ್ಕಂಥದ್ದನ್ನ ಫ್ಯಾಬ್ರಿಕೇಟೆಡ್ ಮಾಡಿ ಸುಳ್ಳು ಈ ಪತ್ರಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಅವರು ಸಮಜಾಯಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ರಾಮಭಜನಾ ಮಂಡಳಿಯವರು ಮತ್ತೊಬ್ರು ಯೋಗೇಶ್ ಅಂತಕ್ಕಂಥವ್ರು ಅರ್ಜಿ ಕೊಡ್ತಾರೆ. ರಾಮಭಜನಾ ಮಂಡಳಿ ಜೊತೆನೆ ಗೌರಿಶಂಕರ ಟ್ರಸ್ಟ್ ಅವ್ರಿಗೆ ಸೇರ್ಕೊಂಡಿರ್ತಾರೆ, ಅವರು ಸೈನ್ ಮಾಡಿದ್ದಾರೆ ಕೊಡಿ ಅಂತ. ಅದನ್ನ ಮರೆಮಾಚ್ತಾ ಇದ್ದೀರಿ. ಅದಕ್ಕೂ ಸಹ ನೀವು ರೆಸೊಲ್ಯೂಷನ್ ಮಾಡಿದ್ದೀರಿ, ಅದಕ್ಕೂ ನೀವು ಸ್ಥಳ ಪರಿಶೀಲನೆ ಮಾಡಿದ್ದೀರಿ. ಶಾಸಕರೇ ಹೋಗಿ ನಾನು ಮುಂದಾಡೋ ಸ್ವಲ್ಪ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡಿಸ್ಬೇಕು ಅಂತ ಇದ್ದೀನಿ, ಸ್ವಲ್ಪ ಹಿಂದೆ ಕಟ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀರಿ. 20ನೇ ತಾರೀಕು 22ನೇ ತಾರೀಕು ಅವರು ಮಾಡಬೇಕಿತ್ತು, 20ನೇ ತಾರೀಕು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಬರೋದ್ರಿಂದ ಅವತ್ತೇ ಇಟ್ಕೊಬಿಟ್ಟಿದ್ದಾರೆ. ಇವರು 25,000 ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟಿಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಆಯಿತು ಸಂತೋಷ, ನಾವು ರಾಷ್ಟ್ರಧ್ವಜಕ್ಕೆ ಅವ್ರಿಗಿಂತ ಹೆಚ್ಚಿಗೆ ಗೌರವ ಕೊಡ್ತೀವಿ. ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು, ತಾವು ಈ ಸಭೆಯನ್ನು ರದ್ದು ಮಾಡಿದ್ದೀವಿ ಅಂತಕ್ಕಂಥ ಮಾಡಿದಾರಲ್ಲ, ಸದಸ್ಯರಿಗೆ ನೋಟಿಸ್ ಕೊಟ್ಟು ಮೀಟಿಂಗ್ ಮಾಡಿದ್ದೀರಾ? ಆಯಿತು, ರದ್ದು ಮಾಡಿ. ಭಗವಾನ್ ಧ್ವಜ ತಪ್ಪೇ ಇರ್ಬೋದು. ಓಕೆ, ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಧ್ವಜ ದಂಗಲ್ ಒಂದು ರೀತಿಯಲ್ಲಿ JDS ಮತ್ತು ಕಾಂಗ್ರೆಸ್ ನಡುವೆ ಹೊತ್ತಿ ಉರಿತಾ ಇದೆ. BJP ಇದನ್ನು ಸ್ಟಾರ್ಟ್ ಮಾಡಿದ್ದಿರ್ಬೋದು, ಆದರೆ ಈಗ JDS ಈ ಹನುಮ ಧ್ವಜವನ್ನು ಒಂದು ರೀತಿಯಲ್ಲಿ ರಾಜಕೀಯ ವೇದಿಕೆಗಾಗಿ ಬಳಸ್ಕೊಳ್ತಾ ಇದೆಯಾ? ಒಟ್ಟಾರೆ ಅಲ್ಲಿಯ ಎಲ್ಲ ಈವನ್ ನಾಗಮಂಗಲದಲ್ಲಿ ಸುರೇಶ್ ಗೌಡರು ಕಳೆದ ಬಾರಿ ಗೆದ್ದಿದ್ರು ಇದೇ ಚಲುವರಾಯಸ್ವಾಮಿಯವರ ವಿರುದ್ಧ, ಈ ಬಾರಿ ಸೋತಿದ್ದಾರೆ. ಎಲ್ಲಿ ತನಕ ಬಂದು ನಿಲ್ತಾ ಇದೆ? ಏನು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿಯ ಪಂಥಾಹ್ವಾನ? ಜಯಪ್ರಕಾಶ್ ಶೆಟ್ಟಿ, ಏನು ಕೆರಗೋಡು ಗ್ರಾಮದ ಹನುಮ ಧ್ವಜ ದಂಗಲ್ ಈಗ ರಾಜಕೀಯವಾಗಿ ತಿರುವು ಪಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಸಾಂಪ್ರದಾಯಿಕ ಎದುರಾಳಿಗಳಾಗಿರುವಂತ ಕಾಂಗ್ರೆಸ್ JDS ನಾಯಕರ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನವರು ಈ ಪ್ರಕರಣದಲ್ಲಿ ಈ ಒಂದು ವಿವಾದದಲ್ಲಿ ನಮ್ಮ ಕೈವಾಡ ಇಲ್ಲ, ಎಲ್ಲ JDS ಹಾಗೂ BJP ಅವರ ಕೈವಾಡ ಅಂತ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ದೇವೇಗೌಡರ ಕುಟುಂಬದ ವಿರುದ್ಧ HD ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಸೇರಿದಂತೆ ದೇವೇಗೌಡರ ಕುಟುಂಬದವರ ಕೊಡುಗೆ ಹಾಸನ ಜಿಲ್ಲೆಗೆ ಕೊಟ್ಟಿರುವಷ್ಟು ಮಂಡ್ಯ ಜಿಲ್ಲೆಗೆ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಬರ್ತಾ ಇರುವಂತದ್ದು. ರಾಜಕಾರಣಕ್ಕೋಸ್ಕರ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಒಂದು ಕಿಚ್ಚು ಹಚ್ಚಿಸಿದ್ದಾರೆ ಅಂತ ಆರೋಪನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು JDS ನಾಯಕರುಗಳು, ಮಂಡ್ಯ ಜಿಲ್ಲೆಯ JDS ನಾಯಕರುಗಳು ಸುದ್ದಿಗೋಷ್ಠಿಯನ್ನ ನಡೆಸುವ ಮೂಲಕ ಚಲುವರಾಯಸ್ವಾಮಿ ಹಾಗೂ ಇಲ್ಲಿನ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ವಿರುದ್ಧ ಆರೋಪವನ್ನ ಮಾಡಿದ್ರು. ನೇರವಾಗಿ ಈ ಒಂದು ವಿವಾದ ಜೊತೆಗೆ ಈ ಮಟ್ಟಕ್ಕೆ ಬೆಂಕಿ ಹೊತ್ತುಕೊಳ್ಳೋದಕ್ಕೆ ಕಾಂಗ್ರೆಸ್ನವರೇ ಕಾರಣ, ಅದರಲ್ಲೂ ಕೂಡ ರವಿಕುಮಾರ್ ಗಣಿಗ ಹಾಗೂ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ CS ಪುಟ್ಟರಾಜ್ ಅವರು ಮಾತನಾಡುತ್ತಾ ಒಂದು ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಮಂಡ್ಯದ ಪ್ರೆಸ್ ಕ್ಲಬ್ ನಲ್ಲೇ ಒಂದು ಬಂದ್ರೆ ನಾವು ಚರ್ಚೆಗೆ ರೆಡಿ ಇದೀವಿ ಅಂತ ಹೇಳ್ತಾ ಇರುವಂತದ್ದು. ಯಾವಾಗ ಇವರು ಮಂಡ್ಯ ಜಿಲ್ಲೆಗೆ ದೇವೇಗೌಡರ ಕೊಡುಗೆ ಹೆಚ್ಚಿಲ್ಲ, ದೇವೇಗೌಡರ ಕುಟುಂಬದ ಕೊಡುಗೆ ಹೆಚ್ಚಿಲ್ಲ ಅಂತ ಹೇಳಿದ್ರು, ಅದನ್ನ ಚರ್ಚೆಗೆ ಆಹ್ವಾನ ನೀಡಿರುವಂತದ್ದು. ದೇವೇಗೌಡರ ಕುಟುಂಬದ ಕೊಡುಗೆ ಏನಿದೆ, JDS ನ ಕೊಡುಗೆ ಏನಿದೆ ಹಾಗೂ ಕಾಂಗ್ರೆಸ್ನ ಕೊಡುಗೆ ಏನಿದೆ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ನೀವೇ ದಿನಾಂಕವನ್ನ ನಿಗದಿ ಮಾಡಿ ನಾವು ಚರ್ಚೆಗೆ ಬರ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ಉಂದೊಟ್ಟೆಯನ್ನ ಮುಂದಿಟ್ಟುಕೊಂಡು ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸುರೇಶ್ ಗೌಡ್ರು ಮಾತಾಡ್ತಾ
ಏನು ಈ ಒಂದು ಪ್ರಕರಣ ಸೃಷ್ಟಿ ಆಯ್ತು, ವಿವಾದ ಕಾರಣ ಆಯ್ತು, ಅದಕ್ಕೆಲ್ಲ ಕಾಂಗ್ರೆಸ್ನವರ ಕಾರಣ. ಜೊತೆಗೆ ಮೊದಲು ಗ್ರಾಮಸ್ಥರು ಏನು ಅರ್ಜಿಗಳನ್ನ ಕೊಟ್ಟಿದ್ರು ಅವ್ರ ಪರವಾಗಿ ಇತ್ತು. ಆದ್ರೆ ಜಿಲ್ಲಾಡಳಿತ ಕಾಂಗ್ರೆಸ್ನವ್ರನ್ನ ಉಳಿಸ್ಕೊಳ್ಳೋದಕ್ಕೆ, ಕಾಂಗ್ರೆಸ್ನವ್ರನ್ನ ಮಾತು ಕೇಳ್ಕೊಂಡು ಒಂದಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ ಆರೋಪ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ರಾಜಕೀಯವಾಗಿ ತಿರುವನ್ನ ಪಡ್ಕೊಂಡಿದೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ ಅಂತ ಎರಡೂ ಪಕ್ಷಗಳ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಒಟ್ನಲ್ಲಿ ಈ ಒಂದು ವಿಷಯ ರಾಜಕೀಯವಾಗಿ ತಿರುವು ಪಡ್ಕೊಂಡಿರೋದ್ರಿಂದ ಲೋಕಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟುಕೊಂಡು ಎರಡೂ ಪಕ್ಷಗಳು ಲಾಭವನ್ನ ಪಡೆದುಕೊಳ್ಳೋಕೆ, ಅಂದ್ರೆ ಅದರಲ್ಲೂ ಕೂಡ JDS-ನವರು ಈ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ರಾಜಕೀಯವಾಗಿ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಕಾಂಗ್ರೆಸ್ನ ಟೀಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ದಿನಾಂಕ ಸಮಯ ನಿಗದಿ ಮಾಡಿ ಅಂಥೇಳಿ ಪಂಥಾಹ್ವಾನ. ಇದೇ ರೀತಿಯಲ್ಲಿ ತೆಲುಗು ಸಿನಿಮಾದಲ್ಲಿ, ಈ ರಾಯಲಸೀಮಾ ಸಿನಿಮಾದಲ್ಲಿ ಒಂದು ತೊಡೆ ತಟ್ಟೋದಿರುತ್ತೆ. ಸಾಧಾರಣವಾಗಿ ಬಾಲಯ್ಯ ಸಿನಿಮಾಗಳಲ್ಲಿರುತ್ತೆ. ಹಾಗಾಗಿದೆ ಈಗ ಇದು. ತೊಡೆ ತಟ್ಬಿಟ್ಟು ಒಂದು ಪಂಥಾಹ್ವಾನ ಕೊಡೋದು ರಾಯಲಸೀಮಾ ಭಾಗದಲ್ಲಿ ಭಾಳ ಜಾಸ್ತಿ. ಇನ್ನೂ ಕೂಡ ತಣ್ಣಗಾಗಿಲ್ಲ ಧ್ವಜ ಧರ್ಮ ಯುದ್ಧ. ಬಟ್ ನಾನು ಮೊನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಯಾವತ್ತೂ ಕೂಡ ದಕ್ಷಿಣ ಭಾರತದಲ್ಲಿ ಧರ್ಮದ ಕಾರಣಕ್ಕಾಗಿ ಚುನಾವಣೆ ಪ್ರಯತ್ನಗಳಾಗಿದ್ದರೂ ಕೂಡ ಸಕ್ಸಸ್ ಆದ ಉದಾಹರಣೆಗಳೇ ಇಲ್ಲ. ಜಾತಿ ಕಾರಣಕ್ಕಾಗಿ ಆಗುತ್ತೆ. ಉತ್ತರ ಭಾರತದಲ್ಲಿ ಹಾಗಲ್ಲ, ಧರ್ಮದ ಕಾರಣಕ್ಕಾಗಿ ಆದಂಥ ಅನೇಕ ಉದಾಹರಣೆಗಳಿದೆ. ಕರ್ನಾಟಕದಲ್ಲಂತೂ ಆಗಲೇ ಇಲ್ಲ. ಆದರೆ ಈ ಬಾರಿ ಅಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಧರ್ಮ ಗ್ಯಾರಂಟಿ. ಈ ರೀತಿ ಯಾವತ್ತೂ BJP ಇದನ್ನು ಮಾಡ್ತಾ ಇತ್ತು, ಅಂದರೆ ಈ ರೀತಿಯ ರಾಜಕೀಯವನ್ನು ಮಾಡ್ತಾ ಇತ್ತು. ಬಟ್ ಈ ಬಾರಿ BJPಯ ಟೀಮ್ ಇದೆ, ಆದರೆ ಮುಂದಾಳತ್ವವನ್ನು JDSನ ನಾಯಕರಾಗಿರುವಂಥ ಕುಮಾರಸ್ವಾಮಿಯವರು ವಹಿಸ್ಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಭಾಳ ದೊಡ್ಡ ಮಟ್ಟದಲ್ಲಿ ಅಖಾಡಕ್ಕೆ ಇಳಿದರು. ಕೇಸರಿ ಶಾಲ ಹಾಕ್ಕೊಂಡು ಕೂಡ ಇಳಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋಕ್ಕಾಗಿದ್ದು JDSಗೆ. ಅದೇ ನೀವು 2018ರ ಚುನಾವಣೆಗೆ ಹೋದರೆ 7ಕ್ಕೆ 7 ಕ್ಷೇತ್ರಗಳನ್ನು JDS ಗೆದ್ದುಕೊಂಡಿತ್ತು.